Here, when two business are enter into a joint venture, one of the parties benefits from the other's goodwill, which has already been established in the market. So, ಒಂದು ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಮಾಡೋದ್ರಿಂದ ಏನು ತುಂಬಾ ಇಂಪಾರ್ಟೆಂಟ್ ಬೆನಿಫಿಟ್ ಅಂದರೆ ಇಟ್ ವಿಲ್ ಎಸ್ಟಾಬ್ಲಿಷ್ಡ್ ಎ ಬ್ರ್ಯಾಂಡ್ ನೇಮ್. ಸೊ ಆ ಕಂಪ್ನಿಯ ಬ್ರ್ಯಾಂಡ್ ಅಥವಾ ಆ ಕಂಪ್ನಿಯ ಗುಡ್ ವಿಲ್ ಇನ್ಕ್ರೀಸ್ ಆಗುತ್ತೆ. ಸೊ ನೀವು ಕ್ವಶನ್ ಕೇಳಬೇಕು, ಹೌ ಇಟ್ ಇನ್ಕ್ರೀಸ್ ಗುಡ್ ವಿಲ್ ಆಫ್ ದಿ ಅನದರ್ ಕಂಪ್ನಿ. ಫಾರ್ ಎಕ್ಸಾಂಪಲ್, ಒಂದು ಕಂಪ್ನಿ ಇರುತ್ತೆ XYZ ಆರ್ ABC ಅನ್ನೋ ಕಂಪ್ನಿಯ ಆಲ್ರೆಡಿ ಗುಡ್ ವಿಲ್ ಅಂದರೆ ಕೀರ್ತಿ ಯಶಸ್ಸು ಸಹ ಇನ್ಕ್ರೀಸ್ ಆಗಿರುತ್ತೆ. ಅದು ಮಾರ್ಕೆಟಲ್ಲಿ ತುಂಬ ಚೆನ್ನಾಗೇ ರನ್ ಆಗ್ತಾ ಹೋಗ್ತಾ ಇರುತ್ತೆ, ಅದಕ್ಕೊಂದು ಒಳ್ಳೆ ನೇಮ್ ಇರುತ್ತೆ ಮಾರ್ಕೆಟಲ್ಲಿ. ಅದ್ರ ಜೊತೆಗೆ ABC ಅನ್ನೋ ಕಂಪ್ನಿಯ ಗುಡ್ ವಿಲ್ ಹಿಂಗಿರುವಂಥ ಕಂಪ್ನಿ ಜೊತೆಗೆ ಬೇರೆ ಒಂದು ಕಂಪ್ನಿಯು ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಮಾಡಿದ್ರೆ ಆನ್ ದಟ್ ಟೈಮ್ ಆಟೋಮೆಟಿಕಲಿ ದಟ್ ಕಂಪನಿ ನೇಮ್ ಆರ್ ಗುಡ್ ವಿಲ್ ಆಲ್ಸೋ ಇನ್ಕ್ರೀಸ್, ಬಿಕಾಸ್ ABC ಆಲ್ರೆಡಿ ವಿತ್ ಹ್ಯಾವಿಂಗ್ ಎ ವೆರಿ ಹೈ ಗುಡ್ ವಿಲ್. ಸೊ ಒಂದು ಕಂಪ್ನಿ ಹೆಸರು ಆಲ್ರೆಡಿ ಚೆನ್ನಾಗಿದೆ, ಅಂಥ ಕಂಪ್ನಿ ಜೊತೆಗೆ ಇನ್ನೊಂದು ಕಂಪ್ನಿ ಬಂದು ಸೇರಿಕೊಂಡ್ರೆ ಆ ಕಂಪ್ನಿಯ ಸಹ ಯಶಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಎನಿ ಕಂಪನಿ ಹ್ಯಾವಿಂಗ್ ಎ ಗುಡ್ ಬ್ರ್ಯಾಂಡ್ ನೇಮ್, ಇಟ್ ವಿಲ್ ಹೆಲ್ಪ್ ಟು ದಿ ಅನದರ್ ಕಂಪನಿ. ಸೊ ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಮಾಡೋದ್ರಿಂದ ವಿ ಕ್ಯಾನ್ ಈಸಿಲಿ ಇನ್ಕ್ರೀಸಸ್ ಅವರ್ ಗುಡ್ ವಿಲ್ ಆರ್ ವಿ ಕ್ಯಾನ್ ಈಸಿಲಿ ಇನ್ಕ್ರೀಸಸ್ ಅವರ್ ನೇಮ್ ವಿತ್ ಹೆಲ್ಪ್ ಆಫ್ ದಿ ಅನದರ್ ಕಂಪನಿ. ಫಾರ್ ಎಕ್ಸಾಂಪಲ್, ABC ಲಿಮಿಟೆಡ್. ಸೊ ಈ ABC ಲಿಮಿಟೆಡ್ ಆಲ್ರೆಡಿ ಒಂದು ಗುಡ್ ವಿಲ್ನ ಕ್ರಿಯೇಟ್ ಮಾಡ್ಕೊಂಡಿದೆ ಮಾರ್ಕೆಟಲ್ಲಿ, ಇಟ್ ಹ್ಯಾವಿಂಗ್ ದಿ ಗುಡ್ ನೇಮ್ ಇನ್ ದಿ ಮಾರ್ಕೆಟ್. ಸೊ ಇದಕ್ಕೊಂದು ಒಳ್ಳೆ ಹೆಸರಿದೆ. ಈ ಕಂಪ್ನಿಯ ಪ್ರಾಡಕ್ಟು ಈಸಿಯಾಗಿ ಕಸ್ಟಮರಿಗೆ ಅಟ್ರಾಕ್ಟ್ ಆಗ್ತಿದೆ. ಎಲ್ಲ ಕಸ್ಟಮರ್ ABC ಲಿಮಿಟೆಡಲ್ಲಿ ಬರುವಂಥ ಪ್ರಾಡಕ್ಟ್ಸ್ನೇ ಪರ್ಚೇಸ್ ಮಾಡ್ತಾರೆ. ಸೊ ABC ಲಿಮಿಟೆಡ್ ಅಂದರೆ ಇಟ್ ವಿಲ್ ಹ್ಯಾವಿಂಗ್ ದಿ ಗುಡ್ ನೇಮ್ ಆ್ಯಂಡ್ ಇಟ್ ವಿಲ್ ಹ್ಯಾವಿಂಗ್ ದಿ ಗುಡ್ ಥಾಟ್ಸ್ ಇನ್ ದಿ ಮೈಂಡ್ಸ್ ಆಫ್ ದಿ ಕಸ್ಟಮರ್. ಸೊ ಈ ABC ಲಿಮಿಟೆಡ್ ಅನ್ನೋ ಕಂಪ್ನಿ ಜೊತೆಗೆ XYZ ಲಿಮಿಟೆಡ್. ಸೊ ಈ XYZ ಲಿಮಿಟೆಡ್ ಕಂಪ್ನಿಯವ್ರು ಏನು ಮಾಡ್ತಾರೆ, ಜಾಯಿಂಟ್ ವೆಂಚರ್ನ ಸ್ಟಾರ್ಟ್ ಮಾಡ್ತಾರೆ. ಯಾರ ಜೊತೆಗೆ? ABC ಲಿಮಿಟೆಡ್ ಜೊತೆಗೆ. ಸೊ ಇವ್ರು ಆಲ್ರೆಡಿ ಹ್ಯಾವಿಂಗ್ ದ ಗುಡ್ ನೇಮ್, ದೇ ಹ್ಯಾವಿಂಗ್ ದ ಅಟ್ರಾಕ್ಟ್ ದ ಕಸ್ಟಮರ್. ಸೊ ಅವಾಗ ಇವರು ಏನಾದರೂ ಇವ್ರ ಜೊತೆಗೆ ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕಲಿ ದಿಸ್ XYZ ಲಿಮಿಟೆಡ್ ಕಂಪ್ನಿ ನೇಮ್ ಆಲ್ಸೋ will be having the goodwill also increases. So ಈ XYZ ಲಿಮಿಟೆಡ್ ನ ಗುಡ್ವಿಲ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಈಸಿಲಿ ಕಸ್ಟಮರ್ ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಏನಕ್ಕಂದ್ರೆ ಸೊ ಈ XYZ ಅನ್ನೋದು ABC ಲಿಮಿಟೆಡ್ ಜೊತೆಗೆ ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಮಾಡಿದ್ರಿಂದ ಈ ಪ್ರಾಡಕ್ಟು ಸಹ ಕಸ್ಟಮರು ಪರ್ಚೇಸ್ ಮಾಡೋ ಸಾಧ್ಯತೆ ತುಂಬಾನೇ ಇರುತ್ತೆ, ಬಿಕಾಸ್ ಇಟ್ ವಾಸ್ ಸ್ಟಾರ್ಟೆಡ್ ಎ ಜಾಯಿಂಟ್ ವೆಂಚರ್ ವಿತ್ ದಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಗುಡ್ವಿಲ್ ಕಂಪ್ನಿ ಜೊತೆಗೆ ಅವರು ಜಾಯಿಂಟ್ ವೆಂಚರ್ನ ಸ್ಟಾರ್ಟ್ ಮಾಡಿರಿ. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಬೆನಿಫಿಟ್ ಫಾರ್ ದಿ ಜಾಯಿಂಟ್ ವೆಂಚರ್. ಇಫ್ ದ ಜಾಯಿಂಟ್ ವೆಂಚರ್ ಈಸ್ ಇನ್ ಇಂಡಿಯಾ and within the Indian company, the Indian company does not have to spend time or money in developing a brand name for the product, even a distribution system. ಸೊ ಇಂಡಿಯಾದಲ್ಲಿರುವಂಥ ಕಂಪ್ನಿನೇ ಇಂಡಿಯಾ ಜೊತೆಗೆ ಒಂದು ಇಂಡಿಯಾದಲ್ಲಿ ಇರುವಂಥ ಕಂಪ್ನಿಯೇ ಇಂಡಿಯಾ ಜೊತೆ ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಮಾಡಿದ್ರೆ ಅವರು ಮನಿನ ವೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಅವ್ರ ಟೈಮ್ ಆಗ್ಬೋದು, ಮನಿ ಆಗ್ಬೋದು, ಬ್ರ್ಯಾಂಡ್ ನೇಮ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಅವಶ್ಯಕತೆ ಇರೋದಿಲ್ಲ, ಬಿಕಾಸ್ ಬೋತ್ ಆರ್ ಹ್ಯಾವಿಂಗ್ ದಿ ಸಮ್ ಗುಡ್ ವಿಲ್ ಇನ್ ದೇರ್ ಓನ್ ಕಂಟ್ರಿ. ಸೊ ಆ್ಯಂಡ್ ಆಲ್ಸೋ ಇವನ್ ಇನ್ ದಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಬ್ರ್ಯಾಂಡ್ ನೇಮ್ ವಿಲ್ ಇನ್ಕ್ರೀಸಸ್ ದ ಗುಡ್ ವಿಲ್. ಒಂದು ಕಂಪ್ನಿಯ ಬ್ರ್ಯಾಂಡ್ ನೇಮ್ ಎಷ್ಟು ಅಟ್ರಾಕ್ಟ್ ಆಗುತ್ತೋ ಆಟೋಮೆಟಿಕಲಿ ದಟ್ ಗುಡ್ ವಿಲ್ ಆಫ್ ದಟ್ ಕಂಪನಿ ವಿಲ್ ಆಲ್ಸೋ ಇನ್ಕ್ರೀಸಸ್. ಮೇಜರ್ಲಿ ಆಲ್ ಕಂಪನೀಸ್ ವಾಂಟ್ಸ್ ದ ಗುಡ್ ವಿಲ್. ಸೊ ಗುಡ್ ವಿಲ್ ಇಲ್ಲ ಅಂದರೆ ಆ ಕಂಪನಿ ಲಾಂಗ್ ರನ್ ಸರ್ವೈವ್ ಆಗಲಿದ್ರೆ ಎಷ್ಟು ಗುಡ್ ವಿಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಆಟೋಮೆಟಿಕಲಿ ಕಸ್ಟಮರ್ ವಿಲ್ ಅಟ್ರಾಕ್ಟ್ ಟು ಪರ್ಚೇಸ್ ದ ಮೋರ್ ಪ್ರಾಡಕ್ಟ್. ಸೊ ವೆನ್ ಗುಡ್ ವಿಲ್ ಇನ್ಕ್ರೀಸಸ್ ಆಟೋಮೆಟಿಕಲಿ ದ ರೆವೆನ್ಯೂ ಆರ್ ಪ್ರಾಡಕ್ಟ್ ವಿಲ್ ಸೋಲ್ಡ್ ಆಟೋಮೆಟಿಕಲಿ. ಸೊ ಆ ಗುಡ್ ವಿಲ್ ಇನ್ಕ್ರೀಸ್ ಆದಷ್ಟು ಆ ಕಂಪ್ನಿಯಲ್ಲಿರುವಂಥ ಪ್ರಾಡಕ್ಟ್ಸ್ ಆಟೋಮೆಟಿಕಲಿ ಸೋಲ್ಡ್ ಆಗ್ತಾ ಹೋಗುತ್ತೆ. ಸೊ ಮೇಜರ್ಲಿ ವಿ ವಾಂಟ್ ಟು ಇನ್ಕ್ರೀಸ್ ದ ಗುಡ್ ವಿಲ್ ರಾದರ್ ದೆನ್ ದಿ ಎಕ್ಸ್ಪೆನ್ಸ್. ಸೊ ಒಂದು ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕಿಂತ ಒಂದು ಕಂಪ್ನಿಯ ನೇಮ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಪ್ರಾಫಿಟ್ ಮೇಲೆ ಅಷ್ಟೇ ಕಾನ್ಸಂಟ್ರೇಷನ್ ಕೊಡಬಾರ್ದು. ಸೊ ವಿ ಶುಡ್ ಗಿವ್ ಕಾನ್ಸಂಟ್ರೇಷನ್ ಟು ಇನ್ಕ್ರೀಸಸ್ ದ ನೇಮ್ ಆರ್ ಇನ್ಕ್ರೀಸಸ್ ದ ಗುಡ್ ವಿಲ್ ಆಫ್ ದಟ್ ಕಂಪನಿ. ಸೊ ಒಂದು ಜಾಯಿಂಟ್ ವೆಂಚರಿಂದ ಏನು ಹೆಲ್ಪ್ ಇದೆ ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಂಪನಿಯ ಗುಡ್ ವಿಲ್ ಇನ್ಕ್ರೀಸ್ ಆಗಿರುವಂಥ ಕಂಪನಿಯ ಜೊತೆಗೆ ಒಂದು ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಮಾಡೋದ್ರಿಂದ ಅದರ್ ಕಂಪನಿಯ ಗುಡ್ ವಿಲ್ ಸಹ ಆಟೋಮೆಟಿಕಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದೀಸ್ ಆರ್ ದ ಸಮ್ ಆಫ್ ದ ಮೇಜರ್ ಬೆನಿಫಿಟ್ಸ್ ಆಫ್ ದ joint venture. So once again I repeat that what are those benefits of joint ventures are, the first one is increased resource and capacity. While we start a joint venture, automatically it increases the resources and the capacity. How means when the existing company started, when the highly existing resources company started a joint venture with another company, on that time it will automatically increases the resource. ಅಲ್ಲಿರುವಂಥ ಸಂಪನ್ಮೂಲಗಳು ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎ ಅನ್ನೋ ಕಂಪ್ನಿ ಬಿ ಅನ್ನೋ ಕಂಪ್ನಿ ಜೊತೆ ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಮಾಡಿದ್ರೆ ಎ ಅನ್ನೋ ಕಂಪ್ನಿಯಲ್ಲಿರುವಂಥ ರಿಸೋರ್ಸ್
ರಿಸೋರ್ಸಸ್ ಅಂಡ್ ಆಲ್ಸೋ ಬಿ ಅನ್ನೋ ಕಂಪ್ನಿಯಲ್ಲಿ ಇರುವಂಥ ರಿಸೋರ್ಸಸ್ ಮರ್ಜ್ ಆಗಿ ಸ್ಟಾರ್ಟ್ ಮಾಡೋದ್ರಿಂದ ಇಟ್ ವಿಲ್ ಇನ್ಕ್ರೀಸಸ್ ದ ರಿಸೋರ್ಸ್ ಅಂಡ್ ಆಲ್ಸೋ ಇನ್ಕ್ರೀಸಸ್ ದ ಕೆಪಾಸಿಟಿ. ಸೊ ಅನದರ್ ಒನ್ ಈಸ್ ಇನೋವೇಷನ್. If it is a joint venture, they will produce a more innovative product because both the companies, both the laborers having the different ideas, different tactics and different skills. So ಇಬ್ಬರು ಕಂಪ್ನಿಯಲ್ಲಿ ಇರುವಂಥ ವರ್ಕರ್ಸ್ಗೆ ಅವರದೇ ಆದಂಥ ಐಡಿಯಾಸ್ ಇರುತ್ತೆ, ಅವರಿಗೆ ಅವರದೇ ಆದಂಥ ಸ್ಕಿಲ್ಸ್ ಇರುತ್ತೆ. ಸೊ ಬೋತ್ನ ಎಕ್ಸ್ಪೆರಿಮೆಂಟಲ್ಲಿ ತೊಗೊಂಡು ಬೋತ್ ಪ್ಲ್ಯಾನ್ಸ್ನ ನಾವು ಈ ಎಕ್ಸಿಕ್ಯೂಷನ್ ಮಾಡಿದಾಗ ವಿ ಶುಡ್ ಪ್ರೊಡ್ಯೂಸಸ್ ಇನೋವೇಟಿವ್ ಪ್ರಾಡಕ್ಟ್ಸ್ ರಾದರ್ ದೆನ್ ದಿ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್. ಈ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್ ಇರೋದಕ್ಕಿಂತ ಹೆಚ್ಚಿಗೆ ಅವರು ಇನೋವೇಟಿವ್ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ ವಿತ್ ದಿ ಹೆಲ್ಪ್ ಆಫ್ ದಿ ಅದರ್ ಕಂಪನಿ. ಸೊ ಏನು ಫಾರ್ ಎಕ್ಸಾಂಪಲ್ ABC ಲಿಮಿಟೆಡ್ ಕಂಪನಿ ಅಲ್ಲಿರುವಂಥ ಲೇಬರ್ಸು ಒಂದು ಐಡಿಯಾ ಇರುತ್ತೆ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡೋದು, XYZ ಲಿಮಿಟೆಡಲ್ಲಿರುವಂಥ ವರ್ಕರ್ಸಿಗೂ ಒಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡೋ ಐಡಿಯಾ ಇರುತ್ತೆ. ಬೋತ್ ವೇರ್ ಸ್ಟಾರ್ಟೆಡ್ ಎ ಜಾಯಿಂಟ್ ವೆಂಚರ್ ಆನ್ ದಟ್ ಟೈಮ್ ಇಟ್ ಈಸ್ ಆಟೋಮೆಟಿಕ್ಲಿ ದೇ ವರ್ ಪ್ರೊಡ್ಯೂಸಸ್ ದ new innovative products. So one of the benefit of the joint venture is they were produce the innovative products. And another one is access to new market and the distribution network. While it is a joint venture, it will adopt a new market. For example, Indian company joint venture with the foreign company. So Indian company ಅವರು ಏನಾದರೂ ಫಾರಿನ್ ಕಂಪನಿ ಅವ್ರ ಜೊತೆಗೆ ಒಂದು ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಮಾಡಿದ್ರೆ ಆನ್ ದಟ್ ಟೈಮ್ ಇಂಡಿಯನ್ ಕಂಪನಿ ಅಡಾಪ್ಟೆಡ್ ದ ಮಾರ್ಕೆಟ್ ಇನ್ ದಿ ಫಾರಿನ್ ಕಂಪನಿ. ಸೊ ಫಾರಿನ್ ಕಂಪನಿಯಲ್ಲಿ ಇರುವಂಥ ಜಾಯಿಂಟ್ ವೆಂಚರ್ ಜೊತೆಗೆ ಅಲ್ಲಿರುವಂಥ ಮಾರ್ಕೆಟ್ನ ಈಸಿಲಿ ಅಕ್ವೈರ್ ಮಾಡ್ಕೊಳ್ತಾರೆ. ಅಂಡ್ ಆಲ್ಸೋ ದೇ increases the distribution network. So selling and distribution ಪ್ರಾಡಕ್ಟ್ ಇಂಡಿಯನ್ ಕಂಪನಿಯಲ್ಲಿ ಅಷ್ಟೇ ಸೇಲ್ ಆಗೋದಿಲ್ಲ, ಆ ಪ್ರಾಡಕ್ಟು ಫಾರಿನ್ ಕಂಪನಿಯಲ್ಲೂ ಸಹ ಈಗ ಸೇಲ್ ಆಗ್ತಾ ಹೋಗೋ ಚಾನ್ಸಸ್ ತುಂಬಾ ಇದೆ ಬಿಕಾಸ್ ದೇ ಹ್ಯಾವಿಂಗ್ ಜಾಯಿಂಟ್ ವೆಂಚರ್ ವಿತ್ ದಿ ಫಾರಿನ್ ಕಂಪನಿ. ಸೊ ಜಾಯಿಂಟ್ ವೆಂಚರಿಂಗ್ ಸಹ ಇದೊಂದು ಬೆನಿಫಿಟ್ ಆಗಿರುತ್ತೆ. ಅಂಡ್ ಆಲ್ಸೋ ದೇ ವರ್ ಆಕ್ಸೆಸ್ ಟು ಟೆಕ್ನಾಲಜಿ. ಸೊ ಜಾಯಿಂಟ್ ವೆಂಚರ್ ದೇ ಅಡಾಪ್ಟೆಡ್ ದ ನ್ಯೂ ಟೆಕ್ನಾಲಜಿ ವಿತ್ ದಿ ಅನದರ್ ಕಂಪನಿ. ಬೇರೆ ಕಂಪನಿಯಲ್ಲಿರುವಂಥ ಟೆಕ್ನಾಲಜಿ ಸಹ ಅವರು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ updated technology will be very high in the joint venture. For example, if any two companies having the different technology, if both were agree to start the joint venture, on that time both companies technology will be joined together. So our technology sir ee technology sir serkondo one new technology start ಮಾಡ್ಕೊಂಡು they were producers the new product and they adopted the advanced technology. So ಒಂದು advanced technology ಇರೋದ್ರಿಂದ ಏನೆಲ್ಲ ಬೆನಿಫಿಟ್ ಅಂದರೆ it will saves the lot of time and also it will saves the energy and also it will saves the investments. And another one example is benefit is low cost of production. ಸೊ ಕಡಿಮೆ ಉತ್ಪಾದನೆ ವೆಚ್ಚ. ಸೊ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಇಟ್ ವಿಲ್ ರಿಕ್ವೈರ್ ದ ಕಾಸ್ಟ್. ವೆಲ್ ಇಟ್ ಈಸ್ ಎ ಜಾಯಿಂಟ್ ವೆಂಚರ್ ಬೋತ್ ದ ಕಂಪನೀಸ್ ವಿಲ್ ಇನ್ವೆಸ್ಟ್ ದ ಕಾಸ್ಟ್ ಟು ಪ್ರೊಡ್ಯೂಸಸ್ ದ ಪ್ರಾಡಕ್ಟ್. ಸೊ ಇಫ್ ವೇರ್ ಅಗ್ರೀಡ್ ಟು before only they were agreed to share the risk, share the rewards. So we're both when the production of any product they both were invest the cost to produce the product. They were able to get a quality product for the global requirement. So they were get the quality products with a cheaper rate also. So kadime rate allu saha avaru product na ತಯಾರಿಸಿಕೊಳ್ತಾ ಹೋಗ್ತಾರೆ. And also they establishes the brand name. Already I told that if any one company having the good name or goodwill in the market, it will help to the another company. That company will automatically increases the goodwill. For example, if I already told that ABC Limited having the one goodwill in the market, it will help to the XYZ Limited. So ABC Limited ಇರುವಂಥ goodwill XYZ Limited ಗೆ help ಆಗ್ತಾ ಹೋಗುತ್ತೆ. It automatically increases the XYZ Limited goodwill when it is joint venture with the ABC Limited. So ABC Limited ಜೊತೆಗೆ ನಾವು ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಇದು ಸಹ ಹೆಲ್ಪ್ ಆಗ್ತಾ ಹೋಗುತ್ತೆ ಯಾರಿಗೆ XYZ Limited ಕಂಪನಿಗೆ goodwill ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ. These are some of the major advantages of the joint venture. One thing you observe that in joint venture so major topics in joint ventures are the first one is meaning. So meaning already we discussed the meaning of joint venture, that is when two or more individuals or firms join together establish a new enterprise. So ಒಂದು ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಇರುವಂಥ ಫರ್ಮ್ಸ್ ಆಗಿರ್ಬೋದು ಇಂಡಿವಿಜುವಲ್ಸ್ ಆಗಿರ್ಬೋದು ಸೇರ್ಕೊಂಡು ಒಂದು ನ್ಯೂ ಎಂಟರ್ಪ್ರೈಸ್ನ ಸ್ಟಾರ್ಟ್ ಮಾಡೋಣ ಜಾಯಿಂಟ್ ವೆಂಚರ್ ಅಂತೀವಿ. ವಿತ್ ಹ್ಯಾವಿಂಗ್ ಇನ್ವೆಸ್ಟಿಂಗ್ ದಿ ಓನರ್ಸ್ ಕ್ಯಾಪಿಟಲ್ ಈಕ್ವಿಟಿ ಕ್ಯಾಪಿಟಲ್ ಪಾರ್ಟಿಸಿಪೇಟ್ ಇನ್ ದಿ ಬಿಸ್ನೆಸ್ ಆಪರೇಷನ್ಸ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಜಾಯಿಂಟ್ ವೆಂಚರ್ ವಿ ಶುಡ್ ಲರ್ನ್ ದ ಮೀನಿಂಗ್ ಆಫ್ ಜಾಯಿಂಟ್ ವೆಂಚರ್. And also another one topic is types. So types of
types of joint ventures. So in the types also there are two types. One is contractual joint ventures and another one is equity based joint venture. So contractual joint venture means it depends upon the certain period of time. So one certain period of time ಗೆ ಮಾತ್ರ ಸೀಮಿತವಾಗಿರುತ್ತೆ. And another topic in joint venture is, so examples of joint ventures. Examples of so we also discussed some of the examples of joint venture, that is Heavy High Oil India Private Limited, Green Gas Limited, Delhi Aviation Fuel Facilitating Private Limited. These are the some of the major example for the joint venture. So another topic we discussed, that is benefits of joint ventures. So we discussed some of the benefits of the joint venture, that is some of the major benefits are it increases the resources and the capacity and also innovation, access to the new markets and the distribution networks, and access to technology, low cost of production, and establish the brand name. These are the major topics we covered in the joint venture. So joint venture we should majorly give the concentration to the meaning of joint venture. In the exam 2 marks ಅಲ್ಲಿ ಕೇಳೋ ಚಾನ್ಸ್ ಇರುತ್ತೆ meaning of joint venture and also types of joint venture. There are two types of joint venture. One is contractual joint ventures, another one is equity based joint venture, and the third one is examples of joint venture, also asked for the 2 marks in the examination, and also last one is benefits of joint venture. It may be as per the 5 marks or 8 marks question. So major topics we should cover in the joint venture. These are the some of the important topics comes under the joint venture. So joint venture topic ಅಲ್ಲಿ ಬರುವಂತ important topics. So in third chapter, the last topic in third chapter, that is public private partnership. So third chapter, that is private, public and global enterprises ಅಲ್ಲಿ ಇನ್ನು one topic ಇದೆ ಅದು ಯಾವುದು ಅಂದರೆ public private partnership. In today's class we completed the meaning of joint venture and also we completed the types of joint venture, and also we discussed some of the examples of the joint venture and benefits of the joint venture. In the next class we discuss the public private partnership, and also it is the last topic in the third chapter, and also we should discuss the next class, that is some of the multiple questions in the third chapter, and also short answer questions and long answers questions in the third chapter. So third chapter ಅಲ್ಲಿ ಸಹ ನಾವು multiple choice questions ನೋಡಬಹುದಾಗಿದೆ, short answer questions ನೋಡಬಹುದಾಗಿದೆ, and also long answer questions ನೋಡಬಹುದು. In the next class we should discuss these topics. Majorly we discuss the public private partnership, and also we discuss the question and answer regarding the third chapter. Thank you for listening the today's class. We continue in the next class.